ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಅದು ಮಧ್ಯಾಹ್ನದ ಸಮಯ. ಕಚೇರಿಯೊಂದಕ್ಕೆ ಬಂದ ಇಬ್ಬರು ನಾಗಸಾಧು ವೇಷಧಾರಿಗಳು ತಮ್ಮನ್ನ ಕಾಶಿಯಿಂದ ಬಂದವರಂತೆ ಪರಿಚಯ ಮಾಡಿಕೊಂಡ್ರು. ಅವರ ಮಾತುಗಳನ್ನ ನಂಬಿದ ವ್ಯಕ್ತಿಯೊಬ್ರು ಭಕ್ತಿಯಿಂದ ಆಶೀರ್ವಾದ ಪಡೆದುಕೊಂಡ್ರು. ಆದ್ರೆ ಕೆಲವೇ ಕ್ಷಣಗಳಲ್ಲಿ ಅವರ ಕೈಯಲ್ಲಿದ್ದ ಚಿನ್ನದ ಉಂಗುರ ನಾಪತ್ತೆ ಆಗಿರೋದು ಗೊತ್ತಾಯ್ತು. ಭಕ್ತಿಯನ್ನ ಬಂಡವಾಳ ಮಾಡಿಕೊಂಡು ನಡೆದ ಈ ವಿಚಿತ್ರ ಕಳ್ಳತನದ ಬಗ್ಗೆ ಒಂದು ವರದಿ ಇಲ್ಲಿದೆ ನೋಡಿ. ಆಫೀಸ್ನಲ್ಲಿದ್ದ ವ್ಯಕ್ತಿಗೆ ನಾಗಸಾಧುಗಳ ಮಕ್ಮಲ್ ಟೋಪಿ. ಆಶೀರ್ವಾದ ಮಾಡಿ 1.5 ಲಕ್ಷದ ರಿಂಗ್ ಮಾಯ. ಬೆಂಗಳೂರಿನಲ್ಲಿ ಜನ ಹೆಂಗಿರ್ತಾರೆ, ಏನ್ ಮಾಡ್ತಾರೆ ಅನ್ನೋದೇ ಗೊತ್ತಾಗೋದಿಲ್ಲ. ಯಾವಾಗ ಬಂದು ಏನ್ ಎಗರ್ಸ್ಕೊಂಡು ಹೋಗ್ತಾರೆ ಅನ್ನೋದೇ ಗೊತ್ತಾಗೋದಿಲ್ಲ. ನಮ್ ಜೊತೆಗೆ ಇದ್ದು ನಮ್ಗೆ ಗೊತ್ತಿಲ್ಲದೆ ನಮ್ ಹತ್ರ ಇರೋದನ್ನ ದೋಚ್ಕೊಂಡು ಹೋಗ್ತಾರೆ. ಅದ್ರಲ್ಲೂ ಈಗ ನಮ್ ಜನಗಳಿಗೆ ಈ ದೇವ್ರು ಸಾಧುಗಳು ಅಂದ್ರೆ ಎಲ್ಲಿಲ್ಲದ ಭಕ್ತಿ. ಏನ್ ಕೇಳಿದ್ರು ಇಲ್ಲ ಅಂತ ಹೇಳದೆ ಮಾಡಿಬಿಡ್ತಾರೆ. ಅದೇ ರೀತಿಯ ಸಾಧುಗಳು ಎಲ್ಲೊಬ್ರಿಗೆ ಮಗ್ಮಲ್ ಟೋಪಿ ಹಾಕಿ ಹೋಗಿದ್ದಾರೆ. ಬೆಂಗಳೂರಿನ ವಿಜಯನಗರದ RPC ಲೇಔಟ್ನಲ್ಲಿ ಅರುಣ್ ಶ್ರೀಪಾದ್ ಎಂಬುವವರು ಜೂನ್ 12ರಂದು ತಮ್ಮ ಸ್ನೇಹಿತರ ಕಚೇರಿಗೆ ಭೇಟಿ ನೀಡಿದ್ರು. ಈ ವೇಳೆ ಕಚೇರಿಗೆ ಆಗಮಿಸಿದ ಇಬ್ಬರು ನಾಗಸಾಧು ವೇಷಧಾರಿಗಳು ತಾವು ಕಾಶಿ, ಅಯೋಧ್ಯೆ ಸೇರಿ ಹಲವು ಪುಣ್ಯಕ್ಷೇತ್ರಗಳಿಗೆ ಭೇಟಿ ನೀಡಿ ಗಂಗಾ ಸ್ನಾನ ಮುಗಿಸಿ ಬಂದಿದ್ದೇವೆ ಎಂದು ಹೇಳಿಕೊಂಡಿದ್ದಾರೆ. ನಮ್ಮಿಂದ ಆಶೀರ್ವಾದ ಪಡೆದ್ರೆ ನಿಮಗೂ ಹಾಗೂ ನಿಮ್ಮ ಕುಟುಂಬಕ್ಕೂ ಪುಣ್ಯ ಲಭಿಸುತ್ತೆ ಅಂತ ನಂಬಿಸಿದ್ದಾರೆ. ಮೊದಲು ಬೇಡ ಸ್ವಾಮಿ ಅಂದಿದ್ದ ಅರುಣ್ ನಂತರ ಅವರ ಮಾತುಗಳಿಗೆ ಮರುಳಾಗಿ ವಿಭೂತಿ ಪಡೆದು ಕಾಲಿಗೆ ನಮಸ್ಕರಿಸಿ ಆಶೀರ್ವಾದ ಸ್ವೀಕರಿಸಿದ್ದಾರೆ. ಇಬ್ಬರು ನಾಗಸಾಧುಗಳು, ಅದ್ರದ್ದು CCTV ಫುಟೇಜ್ ಕೊಟ್ಟಿದ್ದೀನಿ. ಇಬ್ಬರು ನಾಗಸಾಧುಗಳು ಆಟೋ ಎಳ್ಕೊಂಡು ಡೈರೆಕ್ಟಾಗಿ ಒಳಗಡೆ ಬರ್ತಾರೆ. ಒಳಗೆ ಬಂದು ತಾವು ನಾಗಸಾಧುಗಳು ಮಧ್ಯಪ್ರದೇಶದಿಂದ ಬಂದಿರೋರು ಅಂತ ಹೇಳಿ ಅವರ ಬಟ್ಟೆನ ಹೀಗೆ ಒಂದು ಸರಿಸಿ, ತದನಂತರ ನಾವು ಹಾಗೆ ಮಾಡ್ತೀವಿ ಹೀಗೆ ಮಾಡ್ತೀವಿ ಅಂತ ಹೇಳಿ ನನ್ನ ಸ್ನೇಹಿತರ ಬಳಿ ಇದ್ದ 2 ಉಂಗುರ, ಒಂದು ಚಿನ್ನದ್ದು ತದನಂತರ ಒಂದು ಬೆಳ್ಳಿದು ತಗೊಂಡು ಇದನ್ನು ನಾವು ಶುದ್ಧಿ ಮಾಡಿಕೊಡ್ತೀನಿ ಅಂತ ಹೇಳಿ ಮಾಡಿಸ್ಕೊಂಡು ಅದನ್ನು ಅವರು ಆ ಚಿನ್ನದ ಉಂಗುರ ಪ್ರಾಯಶಃ ಒಂದು 2-3 ಲಕ್ಷ ಏನೋ ಇರಬೇಕದು, ಅದನ್ನು ತೊಗೊಂಡು ಹೋಗ್ತಾರೆ. ತದನಂತರ ಅವರು ತಿರುಗಿ ನೋಡೋಷ್ಟರೊಳಗೆ ನನ್ನ ಸ್ನೇಹಿತರು ಹೇಳೋರ ಪ್ರಕಾರ ಯಾರು ಅಂತಲೇ ಗೊತ್ತಿಲ್ಲ ಅವರು, ಅಂದರೆ ಆ ರೀತಿ ಮಾಯಾಗೋಗಿದ್ದಾರೆ. ಆಶೀರ್ವಾದ ನೀಡಿದ ಬಳಿಕ ನಾಗಸಾಧುಗಳು ಅಲ್ಲಿಂದ ಹೊರಟು ಹೋಗಿದ್ದಾರೆ. ಸ್ವಲ್ಪ ಸಮಯದ ಬಳಿಕ ಕೈಯಲ್ಲಿದ್ದ ಸುಮಾರು 11 ಗ್ರಾಂ ಚಿನ್ನದ ಉಂಗುರ ಕಾಣೆಯಾಗಿರುವುದು ಅರುಣ್ ಶ್ರೀಪಾದ್ಗೆ ಗೊತ್ತಾಗಿದೆ. ಇದರಿಂದ ಅನುಮಾನಗೊಂಡ ಅವರು ಸುತ್ತಮುತ್ತ ನೋಡಿದಾಗ ಟೋಪಿ ಹಾಕಿದವರು ಎಲ್ಲೂ ಕಂಡಿಲ್ಲ. ನಂತರ CCTV ದೃಶ್ಯ ಚೆಕ್ ಮಾಡಿದಾಗ ಆಶೀರ್ವಾದ ನೀಡಿದ ತಕ್ಷಣವೇ ಇಬ್ಬರು ಆಟೋ ರಿಕ್ಷಾ ಏರಿ ಸ್ಥಳದಿಂದ ಪರಾರಿಯಾಗಿರೋದು ಪತ್ತೆಯಾಗಿದೆ. ನಾನು ಹೇಳಿದ್ದು ಒಂದೇ, ದಯವಿಟ್ಟು ಅವರನ್ನು ನೀವು ಎಂಟರ್ಟೈನ್ ಮಾಡಬೇಡಿ. ಏನೇ ಇದ್ರೂ ಹೊರಗಡೆ ನಿಲ್ಲಿಸಿ ಮಾತಾಡಿಸಿ, ಅಕಸ್ಮಾತ್ ಮಾತಾಡಿಸ್ಬೇಕು ಅಂದರೆ ದಯವಿಟ್ಟು ಅವ್ರನ್ನ ಎಂಟರ್ಟೈನ್ ಮಾಡಬೇಡಿ. ಯಾಕೆ ಅಂತ ಹೇಳಿದ್ರೆ ನಿಮ್ಮಲ್ಲೇ ಸುಮಾರು ಕಳ್ತನ ಆಗುವಂಥದ್ದು ಇದೆ. ಅವರು ಕೊಟ್ಟಂತಹ ವಸ್ತು ನಿಮ್ಮ ಮನೇಲಿ ಇಟ್ಕೊಂಡಾಗ ನೀವು ಅವರು ಬರೋದಕ್ಕೆ ನೀವು ಆಮಂತ್ರಣ ಕೊಟ್ಟಂಗೆ. ಸದ್ಯ ಅರುಣ್ ಶ್ರೀಪಾದ್ ವಿಜಯನಗರ ಪೊಲೀಸ್ ಠಾಣೆಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಈ ವೇಳೆ ಮೊದಲು ದೇವ್ರನ್ನ ನಂಬಿ, ಆದ್ರೆ ದೇವ್ರ ಹೆಸರು ಹೇಳ್ಕೊಂಡು ಬರೋರನ್ನ ನಂಬಿ ಹೀಗೆ ಮೋಸ ಹೋಗ್ಬೇಡಿ ಅಂತ ಪೊಲೀಸರು ಎಲ್ಲರಿಗೂ ಸಲಹೆ ನೀಡಿ ಆರೋಪಿಗಳ ಪತ್ತೆಗೆ ಮುಂದಾಗಿದ್ದಾರೆ. ಅಜಯ್ ಕುಮಾರ್, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.